ರಮೇಶ್, ಸ್ವಲ್ಪ ದಿನದಿಂದ ದರ್ಶನ್ ಪ್ರಕರಣ ಸ್ವಲ್ಪ ತಣ್ಣಗಾಗಿತ್ತು, ಯಾವುದೇ ಸುದ್ದಿ ಸದ್ದು ಮಾಡ್ತಾ ಇರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ಹಾಗಾದ್ರೆ ಈಗ ಮತ್ತೆ ಜಾಮೀನಿನ ಪ್ರಯತ್ನ ನಡೀತಾ ಇದೆ. ಈಗ ಈ ಪ್ರಕರಣದ ವಿಚಾರಣೆ ನಡೀತಾ ಇರೋದ್ರಿಂದ ಅದು ಮುಗಿಯೋ ತನಕ ಜಾಮೀನು ಕಷ್ಟ ಅಂತಿದ್ರು. ಈಗಿನ ಸಾಧ್ಯತೆ ಇದರಲ್ಲಿ ಏನೇನು ಆಪ್ಷನ್ಸ್ ಇದೆ? ಶ್ವೇತಾ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರುವಂತಹ ನಟ ದರ್ಶನ್ ಮತ್ತೆ ಎರಡನೇ ಬಾರಿ ಸುಪ್ರೀಂ ಕೋರ್ಟ್ನ ಅಂದ್ರೆ ಕದ ತಟ್ಟಿರುವಂಥದ್ದು. ಅಂದ್ರೆ ಈ ಮೊದಲು ಪ್ರಾಸಿಕ್ಯೂಷನ್ ಅವ್ರಿಗೆ ಹೈಕೋರ್ಟ್ ಅಲ್ಲಿ ಕೊಟ್ಟಂತ ಜಾಮೀನನ್ನು ರದ್ದು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಮಾನ್ಯ ಮಾಡಿ ಅವರ ಜಾಮೀನನ್ನ ರದ್ದು ಮಾಡಿತ್ತು. ಅದು ಕಳೆದ ವರ್ಷ 2025 ಆಗಸ್ಟ್ 14ನೇ ತಾರೀಕು ದರ್ಶನ್ ಸೇರಿ 7 ಜನ ಆರೋಪಿಗಳ ಜಾಮೀನನ್ನ ರದ್ದು ಮಾಡಿ ಆ ಮೂಲಕ ಟ್ರಯಲ್ ಅನ್ನ ಆರಂಭಿಸಲಿಕ್ಕೆ ಒಂದು ಸೂಚನೆ ಕೂಡ ಕೊಟ್ಟಿತ್ತು. ಈಗಾಗಲೇ ಟ್ರಯಲ್ ಶುರುವಾಗಿರುವಂತಹ ಕಳೆದ 6-7 ತಿಂಗಳಿಂದ ಟ್ರಯಲ್ ನಡೀತಾ ಇದೆ. ಅದರಲ್ಲಿ ರೇಣುಕಾಸ್ವಾಮಿ ಅವರ ಪೋಷಕರು ಸೇರಿದಂತೆ ಒಂದು 10 ರಿಂದ 12 ಜನರ ಸಾಕ್ಷಿ ಮಾತ್ರ ಇದುವರೆಗೆ ಮುಕ್ತಾಯ ಆಗಿರುವಂತದ್ದು. ಆದಷ್ಟು ಬೇಗ ಒಂದು ಟ್ರಯಲ್ ಅನ್ನ ಮುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಸಿಕ್ಯೂಷನ್ ಕೂಡ ಎಲ್ಲ ಸಾಕ್ಷಿಗಳನ್ನ ಕರ್ಕೊಂಡು ಬಂದು ಕೋರ್ಟ್ ಮುಂದೆ ನಿಲ್ಲಿಸಿ ಅವರ ಟ್ರಯಲ್ ಅನ್ನ ಮುಂದುವರಿಸಿರುವಂತದ್ದು. ಆದ್ರೆ ಯಾವ ವಿಟ್ನೆಸ್ಗಳು ಕೋರ್ಟ್ ಮುಂದೆ ಬರ್ತಾರೆ ಅವರ ಎಲ್ಲರ ಕ್ರಾಸ್ ಎಕ್ಸಾಮಿನೇಷನ್ 17 ಜನ ಆರೋಪಿಗಳ ಪರ ವಕೀಲರು ಕೂಡ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ಒಂದಷ್ಟು ವಾರಕ್ಕೆ 2 ದಿನ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದಾಗುವಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ಟ್ರಯಲ್ ಅನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದ ಸಂದರ್ಭದಲ್ಲಿ ಯಾಕೆ ಟ್ರಯಲ್ ಪ್ರತಿದಿನ ನಡೆಸುವಂತ ಅಗತ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು. ಆ ನಿಟ್ಟಿನಲ್ಲಿ ಸೆಷನ್ಸ್ ಕೋರ್ಟ್ ವಾರಕ್ಕೆ 2 ದಿನ ಪ್ರತಿ ಸೋಮವಾರ ಮಂಗಳವಾರ ಈ ಟ್ರಯಲ್ ನಡೆಸ್ತಾ ಇರುವಂತದ್ದು. ಈವರೆಗೆ ಅಂದ್ರೆ ಜಾಮೀನು ರದ್ದಾಗಿ ದರ್ಶನ್ ಸೇರಿ 7 ಜನ ಆರೋಪಿಗಳು ಪ್ರಜ್ಞಾಗ್ರಹರನ್ನ 2ನೇ ಬಾರಿ ಜೈಲು ಸೇರಿ ಈಗ ಒಟ್ಟು 8.5 ತಿಂಗಳಾಗಿರುವಂತದ್ದು. 8.5 ತಿಂಗಳ ನಂತರ ದರ್ಶನ್ ಮತ್ತೆ ಸುಪ್ರೀಂ ಕೋರ್ಟ್ಗೆ ಈ ಬಾರಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂತದ್ದು ನೋಡ್ತಾ ಹೋದ್ರೆ ಆ ಒಂದು ಅರ್ಜಿಯಲ್ಲಿ ಯಾವುದೇ ರೀತಿಯ ಒಂದು ರಿಲೀಫ್ ಅನ್ನ ಆತ ಕೇಳಬಹುದು. ಉದಾಹರಣೆಗೆ ಅಂದ್ರೆ ಇದುವರೆಗೆ ನಿನ್ನೆ ಅರ್ಜಿಯ ವೆರಿಫೈ ಆಗಿ ಒಂದು ಡೈರಿ ನಂಬರ್ ಆಗಿ ಆ ಮೂಲಕ ಒಂದು ನಂಬರಿಂಗ್ ಆಗಿ ಕಂಪ್ಯೂಟರ್ ಜನರೇಟೆಡ್ ಮೇ 4ನೇ ತಾರೀಕಿಗೆ ವಿಚಾರಣೆಗೆ ನಿಗದಿ ಆಗಿರುವಂತದ್ದು. ಈವರೆಗೂ ಕೂಡ ಅರ್ಜಿಯಲ್ಲಿ ಯಾವ ಅಂಶಗಳ ಮೇಲೆ ಏನು ಪ್ರೇಯರ್ನ ಕೇಳಿದ್ದಾರೆ ಅನ್ನುವಂತ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇರುವಂತದ್ದು. ಆದ್ರೆ ಸುಪ್ರೀಂ ಕೋರ್ಟ್ ನ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಆಗಿರುವಂತಹ ವಿಚಾರಗಳನ್ನು ನೋಡ್ತಾ ಹೋದ್ರೆ ಮತ್ತೊಂದು ಅರ್ಜಿಯ ಜೊತೆಗೆ ಒಂದು ಇಂಟರ್ಲೋಕೇಟರಿ ಅಪ್ಲಿಕೇಶನ್ ಕೂಡ ಹಾಕಿರುವಂತದ್ದು. ಆ ಒಂದು ಅಪ್ಲಿಕೇಶನ್ ಅಲ್ಲಿ ಇಂಟ್ರಿಮ್ ಬೇಲ್ ಅನ್ನ ಕೋರಿರುವಂತದ್ದು. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದರ್ಶನ್ ಈವರೆಗೆ ಅಂದ್ರೆ ಮೊದಲು 6 ತಿಂಗಳ ಕಾಲ 2024 ಜೂನ್ 11ನೇ ತಾರೀಕು ಆತ ಅರೆಸ್ಟ್ ಆಗ್ತಾರೆ. ಡಿಸೆಂಬರ್ 13ನೇ ತಾರೀಕು ಜೈಲಲ್ಲಿ ಒಟ್ಟು 6 ತಿಂಗಳ ಕಾಲ ಜೈಲಲ್ಲಿ ಇರ್ತಾರೆ. ಅದಾದ ನಂತರ ಜಾಮೀನು ಸಿಗುತ್ತೆ ಹೈಕೋರ್ಟ್ ನಲ್ಲಿ ಆರೋಗ್ಯದ ಕಾರಣ ಇಟ್ಟುಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ರದ್ದಾದ ನಂತರ 8.5 ತಿಂಗಳ ಕಾಲ, ಮೊದಲು 6 ತಿಂಗಳು, ಈಗ 8.5 ತಿಂಗಳ ಕಾಲ, ಇಷ್ಟು ಸಮಯ ಆತ ಜೈಲಿನಲ್ಲಿರುವಂತದ್ದು.